ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನಾವು ಇಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ, ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ, ದ್ವಿತೀಯ ಪಿಯುಸಿಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಮಾಡಿದ್ದೆವು. ಆದರೆ ಎಲ್ಲ ವಿವರವಾದ ಪ್ರಶ್ನೆಗಳಿಗೆ ಲಿಖಿತವಾದ ಉತ್ತರಗಳನ್ನು ನಾವು ಅಲ್ಲಿ ತೋರಿಸಲಿಕ್ಕೆ ಆಗಿರಲಿಲ್ಲ. ಆದ ಕಾರಣ ಈಗ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಲಿಖಿತವಾದ ಉತ್ತರವನ್ನು ನಾವು ತೋರಿಸ್ತಾ ಇದ್ದೀವಿ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸೀತೆಯ ಬಗ್ಗೆ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ. ದುರ್ಜನರು ಉಪಕಾರ ಮಾಡದ ಭಿನ್ನಾಣದ ಮಾತಾಡುತ್ತಾರೆ. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಆ ಸುಳ್ಳುಗಳಿಂದ. ನೋಡಿ, ಅಂದರೆ ಆ ಪ್ರಶ್ನೆ ಪತ್ರಿಕೆ ಇದನ್ನು ಈ ರೀತಿ ಫಾರ್ಮ್ ಮಾಡಿ ಉತ್ತರಗಳನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಗಳನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಆಶಯವೆಂದರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಯಬೇಕು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಗೋಳೂರು ಮಠ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಶಿಕಾರಿ ಗಂಡಿಯಲ್ಲಿ. ಇನ್ನು 10ನೇ ಪ್ರಶ್ನೆ ನೋಡಿ, ಅಧಿಕಾರ ಉಳಿದರೆ ಸಾಕು ಅನ್ನೋದು. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ. ನೋಡಿ ವಿದ್ಯಾರ್ಥಿಗಳೇ, ಗಮನಿಸಿ. ನೀವು SSLC ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು. ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲಿಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ. ನೋಡಿ, ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು, ಹೀಗೆ ಯಾವ ವಿಷಯ ತಗೊಂಡಿರ್ತೀರಿ. ಒಂದು ವೇಳೆ ನೀವು PUC ವಿದ್ಯಾರ್ಥಿ ಆಗಿದ್ದರೆ ವಿಷಯಗಳನ್ನು ತಿಳಿಸಿ. ಕೇವಲ 99 ರೂಪೀಸ್ಗಳನ್ನು ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ UPI ಮೂಲಕ ನನ್ನ ನಂಬರ್ಗೆ, ಈ 9481526540 ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ PDF ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸಲಾಗುವುದು. ದುರಾಸೆ ಹುಡುಗನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ಧಣಿಗಳು ಹೊಳೆ ತಿಳಿಸಿದ್ದು ಕುದುಪನಿಗೆ. ಶಿವ ಸುಬ್ರಹ್ಮಣ್ಯ ಅಯ್ಯರ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಇದು ಮಾಡ್ತಾನೆ. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆಯಲಾಗಿದೆ. ಪುಲಿಗೆರೆ ಸೋಮನಾಥ, ಸೋಮೇಶ್ವರ ಶತಕ, ಪುರಂದರದಾಸರು, ಪುರಂದರ ವಿಟ್ಲ, KS ನಿಸಾರ್ ಅಹಮದ್, ವ್ಯಕ್ತಿಪರ ಕವನಗಳು, T ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ನೋಡಿ, ಎಲ್ಲ ಓದ್ತಾ ಹೋಗೋದ್ರಲ್ಲಿ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಮತ್ತು ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಇನ್ನು ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಹಳ್ಳಿಯ ಚಹಾದ ಫಳಾರದ ಅಂಗಡಿ ಅಂದರೆ ಹೇಗಿರುತ್ತದೆ? ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಾಗಿ ಏನು ಹೇಳಿದ? ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಕಲಿ ಭೀಮನೆ ಮಿಡುಕುಳ್ಳ ಗಂಡನು. ನೋಡಿ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು ನೀವು. ಬಂಗಾರ ನಿನಗೆ ಸ್ಥಿರವಲ್ಲ. ನೋಡಿ, ಇಲ್ಲಿ ಕೂಡ ಅದೇ ರೀತಿ ಹಬ್ಬಲಿ ಅವರ ರಸಬಳ್ಳಿ ತ್ರಿಪದಿಗಳಿಂದ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ನೋಡಿ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಪದ್ಯದಿಂದ. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ನೋಡಿ, ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ. ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಪಾಠದಿಂದ. ಕಬ್ಬಮಂ ಕಂಡಲ್ತೆ ಕಚ್ಚಳಿಯ ನಿತ್ತರ್, ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ.
ಡ್ರೈವರ್ ಅಣ್ಣ ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಇದು ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘ ಗದ್ಯದಿಂದ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ. ಇದು ಕೂಡ ಕೃಷ್ಣೇಗೌಡನ ಆನೆ ಇದರಿಂದ. ಇನ್ನು ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿವೆ? ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದೊಯ್ದವನಾರು? ದ್ರೌಪದಿ ಅನುಭವಿಸಿದ 3 ಅವಮಾನದ ಪ್ರಸಂಗಗಳು ಯಾವುವು? ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವುವು? ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು? ಯಾವುದಾದರೂ 4ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ. ನೋಡಿ, ಕೆಳಗಿನ 2 ಪದಗಳ ನಾನಾರ್ಥ ಪದಗಳನ್ನು ಬರೆಯಿರಿ. ನೋಡಿ, ತೊರೆ, ಗುರು, ಕಲಿ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ವಿಭಕ್ತಿಗಳನ್ನು ಹೆಸರಿಸಿ. ತದ್ಭವ ರೂಪವನ್ನು ಬರೆಯಿರಿ. ಇನ್ನು ನೋಡಿ, ಪ್ರಬಂಧ ಬರೆಯಿರಿ. ಮತದಾನದ ಮಹತ್ವ. ನೋಡಿ, ಪೀಠಿಗೆ ಬರೀಬೇಕು, ವಿಷಯ ವಿವರಣೆ ಇರಬೇಕು. ನಂತರ ಕೊನೆಯಲ್ಲಿ ಉಪಸಂಹಾರ ಇರಬೇಕು, ಯಾವುದೇ ಪ್ರಬಂಧ ಆಗಲಿ. ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ಮತ್ತೆ ಕೊನೆಗೆ ಉಪಸಂಹಾರ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಲೇಖನ ಬರೆಯಿರಿ. ನೋಡಿ, ಒಂದು ಖಾಸಗಿ ಪತ್ರ ಇರ್ತದೆ, ಒಂದು ಮನವಿ ಪತ್ರ ಇರ್ತದೆ. ಇಲ್ಲಿ ನೋಡಿ, ನಿಮ್ಮ ಗೆಳೆಯ ಗೆಳತಿಗೆ ಪತ್ರ ಬರೆಯಿರಿ. ಇದು ಖಾಸಗಿ ಪತ್ರ. ಇಂದ ಆತ್ಮೀಯ ಗೆಳೆಯ ಗೆಳತಿಗೆ ಯಾವ ರೀತಿ ಬರೀಬೇಕನ್ನೋದು ನೋಡ್ಕೊಳ್ಳಿ. ವಿಷಯಕ್ಕಿಂತ ಇಲ್ಲಿ ಪದ್ಧತಿ ಮುಖ್ಯ. ಯಾವುದು ಕಡೆ ಎಡಗಡೆ ಯಾವ್ದು ಬರಬೇಕು, ಬಲಗಡೆ ಯಾವ್ದು ಬರಬೇಕು, ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಬರೀಬೇಕು. ಯಾವುದಾದ್ರೂ ಒಂದನ್ನು ಕುರಿತು ಪತ್ರಲೇಖನ ಬರೆಯಿರಿ. ನೋಡಿ, ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳ ಪತ್ರ. ಅಂದರೆ ಇದು ಮನವಿ ಪತ್ರ. ನೋಡಿ, ಎಲ್ಲ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಬರಬೇಕಿದು. ನೋಡಿ, ಇಲ್ಲಿಯವರೆಗೆ ಪತ್ರಿಕೆ 1 ನೋಡಿದೆವು. ಇದೇ ರೀತಿ ಪತ್ರಿಕೆ 2 ಮತ್ತು 3ಗಳನ್ನು ನೋಡೋಣ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2 2025-26 ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಸಮಧಿಕರಾರ್ ಜಗತ್ರಯದೊಳು ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ರಾವಣನ ಉತ್ಸಾಹ. ಇದರಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪದಿಂದ ಹಗೆಯನ್ನು ಏನೆಂದು ಉಪಯೋಗಿಸಬಾರದು, ಬಾಲಕನೆಂದು. ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ, ಬಿನ್ನಾಡದ ಮಾತಿಗೆ. ಜನರಿಗೆ ಇದಕ್ಕೆ ಗತಿಯಿಲ್ಲ, ಗಂಜಿಗೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ನೋಡಿ, ಎಲವೋ ಹುನುಮಾನವ ವೆಂಕಪ್ಪಯ್ಯ ಈ ಸಾಲುಗಳ ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತವೆ? ಪ್ರಕೃತಿಯ ಮೇಲಿನ ಮನುಷ್ಯರ ದಬ್ಬಾಳಿಕೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಊರನ್ನು ಸ್ವಚ್ಛವಾಗಿಡೋದು. ಇನ್ನು 10ನೇದು ನೋಡಿ, ಇಲ್ಲಿ ಆನೆ ಕುರಿತು ಹೇಳುವ ಸಂಗತಿಯನ್ನು, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ನೋಡಿ, ಬಿಟ್ಟ ಸ್ಥಳ ಫ್ಲೇವಿಯಾ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಯಾರು? ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕನ್ನಡವು ಕಸ್ತೂರಿಯಲ್ಲೇ ಎಂದವರು ಮನೋರಮೆ. ನೋಡಿ, ಅಂದ್ರೆ ಇಲ್ಲಿ ಬರೀ ಕೇವಲ ಉತ್ತರಗಳನ್ನು ಇದನ್ನು ಹೋಗ್ತಾ ಇದ್ವಿ. ಕಲಿಯುಗದ ಅಮೃತ ಚಹಾ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಆಲ್ರೆಡಿ ಹೊಂದಿಸಿ ಕೊಟ್ಟಿದ್ದಾರೆ ಇಲ್ಲಿ. ಮುಪುಲಿಗೆರೆ ಸೋಮನಾಥ ಶತಕ. ಪುರಂದರದಾಸರು ಜಾಲಿ ಮರದಂತೆ. ಬೆಳಗುಜಾವ ಮುಕ್ತಕಂಠ. ಚಿಟ್ಟೆ ಮತ್ತು ಜೀವಯಾನ. KS ನಿಸಾರ್ ಅಹಮದ್ ಶಿಲುಬೆ ಏರಿದ್ದಾನೆ. ನೋಡಿ, ಹೊಂದಿಸಿ ಬರೆಯಲ್ಲಿ ನೀವು ಏನು ಗಮನಿಸಬೇಕಂದ್ರೆ, ಪಾಠ ಅಥವಾ ಪದ್ಯದ ಹೆಸರು, ಕೃತಿಕಾರರು ಯಾರು ಮತ್ತು ಆಕರ ಕೃತಿ ಯಾವುದು. ನೋಡಿ, ಲೇಖಕಿ ಅಥವಾ ಕವಿ ಯಾರು, ಮತ್ತೆ ಪಾಠ ಅಥವಾ ಪದ್ಯ ಯಾವುದು, ಅದರ ಏನು ಆಕರ ಕೃತಿ ಯಾವುದು. ಇಷ್ಟು 3 ಇವನ್ನ ಕರೆಕ್ಟಾಗಿ ನೆನ್ಪಿಟ್ರೆ ಈ ಹೊಂದಿಸಿ ಬರೆಯಿರಿ ನೀವು ಆರಾಮಾಗಿ ಬರಿಬೋದು. ಅದರಿಂದನೇ ಕೇಳಿರ್ತಾರೆ. ಇನ್ನು ಕೆಲವೊಮ್ಮೆ ಕೆಲವು ಈ ಬಿರುದುಗಳನ್ನ ಮತ್ತೆ ಕೇಳಬಹುದು.
ಕೆಲವೊಮ್ಮೆ ಬಿರುದುಗಳನ್ನು ಮತ್ತು ಅಂಕಿತ ನಾಮಗಳನ್ನು ಇತ್ಯಾದಿ ಕೇಳಬಹುದು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ನೋಡಿ, ವಿಡಿಯೋ ತುಂಬಾ ದೊಡ್ಡದಾಗೋದ್ರಿಂದ ನಾನು ಪ್ರಶ್ನೆ ಅಷ್ಟೇ ಓದ್ತಾ ಹೋಗ್ತೀನಿ, ಉತ್ತರಗಳನ್ನು ನೋಡ್ತಾ ಹೋಗಿ. ಧನ ಮತ್ತು ಸುತ್ತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ? ಇನ್ನು ಯಾವುದಾದ್ರೂ 2 ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನು ಮಾಡಿದಳು? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಪಟ್ಟಣದ ಹೋಟೆಲ್ನ ಕಟ್ಟಡ ಹೇಗಿದೆ? ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಇನ್ನು ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು? ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಎನ್ನವಲು ಮುನ್ನಾರು ನವೆದವರುಂಟು. ನೋಡಿ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೊಲವು. ಈ ಭಾಗದಿಂದ ಇದನ್ನು ಮಾಡಲಾಗಿದೆ. ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಎಲ್ಲ ಸಂದರ್ಭ ಸ್ವಾರಸ್ಯ ಇದಕ್ಕೆ. ಜ್ಯೋತಿ ನಿನ್ಯಾರ ಹೋಲರ. ನೋಡಿ, ಹಬ್ಬಲಿ ಅವರ ರಸಬಳ್ಳಿ. ಈ ಒಂದು ಇದರಿಂದ. ಇನ್ನು ಮಾತೆ ಮರೆತು ಹೋಗಿದೆ ಕಣೆ. ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯ ಭಾಗದಿಂದ. ನೋಡಿ, ಮುದುಕ ಹೇಳ್ತಾನೆ ಮುದುಕಿಗೆ ಇದನ್ನ. ಇವೆಲ್ಲ ಕೆಲವೊಂದು ಪಾಠಗಳನ್ನು ಕೂಡ ನಾವು ಮಾಡಿದ್ದೀವಿ, ಅವನ್ನು ನೀವು ನೋಡ್ಬೋದು ನಮ್ಮ ಚಾನಲ್ನಲ್ಲಿ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ. ನೋಡಿ, ಮುಟ್ಟಿಸಿಕೊಂಡವನು ಪಾಠದಿಂದ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠದಿಂದ. ಸೀತಾಪಹರಣ್ ಕಥನದೊಳ್ ಬಯಕೆಯೇ ತಿರುಳ್ಗನ್ನಡದ ಬೆಳ್ನುಡಿ ಗದ್ಯ ಭಾಗದಿಂದ. ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಇರಬೇಕು. ನೋಡಿ, ಇದು ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಇದು ಕೂಡ ದೀರ್ಘಗದ್ಯದಿಂದ. ಇನ್ನು ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂದು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಇನ್ನು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ನೋಡಿ, ಸ್ವಲ್ಪ ವಿವರವಾಗಿ ಕೊಟ್ಟಿದ್ದಾರೆ, ನೀವು ಅದರಲ್ಲಿ ಇದನ್ನು ಮಾಡ್ಕೊಂಡು ಬರೀಬಹುದು. ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ದಶಕಂದರ ಎಂದರೆ ಯಾರು? ಸೀತೆಯು ರಾವಣನನ್ನು ಏನೆಂದು ಬೇಡಿಕೊಂಡಳು? ಸೀತೆ ಏಕೆ ಮೂರ್ಛೆ ಹೋದಳು? ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ವಾಲ್ಪರೈ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ? ವಿವರಿಸಿರಿ. ಮುಸುರೆ ಪಾತ್ರೆಗಳು ನೀರು ಪಾಲಾದ್ದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಆನೆ ರೆಹಮಾನ್ನ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸಿ. ನಾಗರಾಜನ್ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ಇನ್ನು ಭಾಷಾಭ್ಯಾಸ ನೋಡಿ, ಕೊನೆಗೆ ಯಾವುದಾದ್ರೂ 4ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ನಿಮ್ಮ ಎಲ್ಲ ಇದರ ಭಾಗದಿಂದ ಇರ್ತದೆ. ವರ್ಕ್ ಬುಕ್ ಇಂದನೇ ಇರ್ತದೆ, ಯಾವುದೋ ಹೊರಗಿಂದ ಇರೋದಿಲ್ಲ. ಅದನ್ನು ನೀಟಾಗಿ ಓದಿದ್ರೆ ಆರಾಮಾಗಿ ನೀವು ಬರೀಬಹುದು. ಇನ್ನು 2 ದ್ವಿರುಕ್ತಿ ಪದಗಳನ್ನು ಬರೀರಿ, 2 ಪದಗಳ ವಿಭಕ್ತಿಗಳನ್ನು ಬರೀರಿ, ತತ್ಸಮ ರೂಪ ಬರೆಯಿರಿ. ನೋಡಿ, ನಂತರ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ನೋಡಿ, ಪ್ರಬಂಧಗಳನ್ನು ಕೂಡ ಕೊಡಲಾಗಿದೆ. ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು. ಪೀಠಿಕೆ ಬರೀಬೇಕು. ನೀವು ಯಾವುದೇ ಪ್ರಬಂಧ ಆದರೂ ಪೀಠಿಕೆ ಇರಬೇಕು. ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ. ನಂತರ ಏನು ಬರುತ್ತೆ? ಉಪಸಂಹಾರ. ನೋಡಿ, ಯಾವುದೇ ಇದಾದರೂ ಮೊದಲು ಪೀಠಿಕೆ, ಆಮೇಲೆ ವಿಷಯ ವಿವರಣೆ, ಆಮೇಲೆ ಉಪಸಂಹಾರ. ಇದನ್ನು ನೀವು ಪಾಲಿಸಬೇಕು. ನೋಡಿ, ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು. ಎಲ್ಲಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು ನೀವು. ಯೋಗಾಭ್ಯಾಸದ ಪ್ರಯೋಜನಗಳು. ನೋಡಿ, ಇಲ್ಲಿ ಪೀಠಿಕೆ ಹೇಳಬೇಕು, ಆಮೇಲೆ ವಿಷಯ ವಿವರಣೆ, ಯೋಗದ 10 ಪ್ರಯೋಜನಗಳು, ಯೋಗದ ಏನೇನಾಗ್ತದೆ ಅಂತ ಬರೆದಿದ್ದಾರೆ. ನೀವು ಇದನ್ನೇ ನಿಮಗೆ ತಿಳಿದ ಹಾಗೆ ಓದ್ಕೊಂಡು ಬರ್ಕೋಬಹುದು. ನೋಡಿ, ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ದಾರೆ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಲೇಖನ ಬರೆಯಿರಿ. ನೋಡಿ, ಪತ್ರ ಲೇಖನದಲ್ಲಿ ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ.
ಇಲ್ಲಿ ನೋಡಿ, ಗೆಳೆಯ ಗೆಳತಿಯರಿಗೆ ಬರೆಯೋದು ಖಾಸಗಿ ಪತ್ರ. ಇಲ್ಲಿ ಇದು ಯಾವ ರೀತಿ ಬರೀತೀರಿ ಅನ್ನೋದು ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟು. ನೋಡಿ, ಲೆಫ್ಟು ರೈಟು ಯಾವ್ದ್ಯಾವ್ದು ಬರಬೇಕು ಅನ್ನೋದನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಇದು ಖಾಸಗಿ ಪತ್ರ, ಹೊರ ವಿಳಾಸ ಎಲ್ಲ ಬರಬೇಕು. ಆಮೇಲೆ ಇದು ಮನವಿ ಪತ್ರ. ನೋಡಿ, ಜಿಲ್ಲಾಧಿಕಾರಿಗಳಿಗೆ ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ಕೋರಿ ಒಂದು ಪತ್ರ ಬರೆಯಿರಿ. ನೋಡಿ, ಇಲ್ಲಿವರೆಗೆ ಪತ್ರಿಕೆ 2 ನೋಡಿದೆವು. ಇದೇ ರೀತಿ ಪತ್ರಿಕೆ 3 ಕೂಡ ನೋಡೋಣ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 3 ಅದನ್ನು ನೋಡೋಣ. ಸೀತೆಯು ತೃಣಸಮಾನವೆಂದು ಭಾವಿಸಿದ್ದು ಯಾವುದನ್ನ? ರಾವಣನ ರೂಪವನ್ನ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು? ಅರಿಷಡ್ ವರ್ಗಗಳನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು. ಜಾಲಿಯ ರಸಸ್ವಾದ ಹೇಗಿರುತ್ತದೆ? ವಿಷದಂತೆ. ಬಾನ್ ಒಗರಲ್ಲುಂಟು, ಮರ ಚಿಗುರಲ್ಲುಂಟು, ಬರಲುಂಟೆ ಸುಗ್ಗಿಮತಿ. ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆಂದರೆ ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲವೆಂಬುದು. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. 7ನೇದು ನೋಡಿ, ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ. ಆನೆಯ ಮಾವುತನ ಹೆಸರು ವೇಲಾಯುಧ. ಅದು ಹೇಗೆ ಆನೆ ಕೆಲಸ ಅಂತೀಯ? ಇಲ್ಲಿ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ದುರ್ಗಪ್ಪನ ಮಾತಿನ ಮೇಲಿನ ಅಪನಂಬಿಕೆ. ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ವಿದ್ಯುತ್ ಇಲಾಖೆ. ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗುತ್ತಾರೆ. ದಣಿಗಳಪ್ಪನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ. ಕನ್ನಡವು ಕಸ್ತೂರಿ ಎಲೆ ಎಂದವರು ಮನೋರಮೆ. ಚಂದ್ರಭವನ ಎಂಬುದು ಹಳ್ಳಿಯ ಚಾವಾ ಹೋಟೆಲ್ನ ಹೆಸರು. ಇನ್ನು ಹೊಂದಿಸಿ ಬರೆಯಲಾಗಿದೆ ನೋಡಿ. ಸೋಮೇಶ್ವರ ಶತಕ, ಪಗ್ಯಾಂ ಬಾಲಕರೆಂಬರೆ, ಜಾಲಿ ಮರದಂತೆ ಕೀರ್ತನೆ. ವ್ಯಕ್ತಿಪರ ಕವನಗಳು KS ನಿಸಾರ್ ಅಹಮದ್, ಸುಕನ್ಯಾ ಮಾರುತಿ, ನಾನೆಂಬೆ ಮಾಯೆ, ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ನಾನು ಈಗಾಗಲೇ ಹೇಳಿದಾಗೆ ನೀವು ಪಾಠ ಪದ್ಯ ಅದನ್ನು ಯಾರು ಬರೆದಿದ್ದಾರೆ ಅಂದರೆ ಕವಿ, ಲೇಖಕ, ಲೇಖಕಿ ಅವರ ಹೆಸರುಗಳನ್ನು ಮತ್ತು ಆಕರ ಕೃತಿ ಯಾವ ಒಂದು ಕೃತಿಯಿಂದ ಅದನ್ನು ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಅದನ್ನು ಮತ್ತು ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿ ಅನಿಸುತ್ತೆ. ಅದರಿಂದೇ ನಿಮ್ಮ ಹೊಂದಿಸಿ ಬರೆಯಲು ಹೆಚ್ಚಾಗಿ ಬರುತ್ತೆ. ಇನ್ನು ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ನೋಡಿ, ನಾನು ಕೇವಲ ಪ್ರಶ್ನೆಯನ್ನು ಹೇಳ್ತಾ ಹೋಗ್ತೀನಿ, ನೀವು ಉತ್ತರವನ್ನು ನೋಡ್ತಾ ಹೋಗಿ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಚಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಕಲಾಂ ಅವರು ಬಂಡೆಗಳ ಬಸರಿನಲ್ಲಿ ಕಂಡದ್ದೇನು? ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂತಹದ್ದು? ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು? ನಾಯಿ ಕಚ್ಚಿದ್ದಲ್ಲಿ ಅಂದಾಗ ಜಬ್ಬಾರ್ ಇರುಸು ಮೆಣಸಿನಿಂದ ಏನು ಹೇಳಿದ? ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧರ ಅಪ್ಪ ಏನು ಹೇಳಿದ್ದ? ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಬರೆಯಿರಿ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ನೋಡಿ, ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೆನ್ನಲು ಈ ಕಾವ್ಯದಿಂದ. ಸಂದರ್ಭ, ಸ್ವಾರಸ್ಯ, ಆಯ್ಕೆ ಬರಿಬೇಕು ಎಲ್ಲದಕ್ಕೂ. ನೀ ತಂಪ ನನ್ನ ತವರಿಗೆ, ಹಬ್ಬಲಿಯವರ ರಸಬರಳಿ. ಇನ್ನು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಅಲ್ಲೇ ಇದರಲ್ಲೇ ಬಂದ್ಬಿಟ್ಟಿದೆ. ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಮತ್ತು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಇದು ಗದ್ಯಪಾಠದಿಂದ ಇವೆಲ್ಲ. ಮುಟ್ಟಿಸಿಕೊಂಡವನು. ಇನ್ನು ನೇಮಿಚಂದ್ರರು. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯ, ಬದುಕ ಬದಲಿಸಬಹುದು ಕೃತಿಯಿಂದ ಆದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯಭಾಗದಿಂದ. ನೀರಿಳಿಯದ ಗಂಟಲೊಳು ಕಡುಬಂ ತುರುಕಿದಂತಾಯಿತು, ತಿರುಳ್ಗನ್ನಡದ ಬೆಳ್ನುಡಿ ಗದ್ಯಭಾಗದಿಂದ. ನೋಡಿ, ಇದು ನಿಮ್ಮ ದೀರ್ಘ ಗದ್ಯದಿಂದ ಈ ಭಾಗದಲ್ಲಿ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರೆಯಿರಿ. ವೆಪನ್ಸ್ ಆರ್ ವೆಪನ್, ಕೃಷ್ಣೇಗೌಡರ ಆನೆ. ಎಲ್ಲ ಈ ದೀರ್ಘ ಇದರಿಂದನೇ. ಈಗ ಆನೆ ಬೇಲಿ ದಾಟಿ ಹೋಯಿತು ಸರ್. ಇನ್ನು ಪದ್ಯಪಾಠದಿಂದ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿರಿ. ದ್ರೌಪದಿಯ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ.
ಮುಂಬೈ ಜಾತಕ ಕವಿತೆಯಲ್ಲಿ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇನ್ನು ಗದ್ಯ ಭಾಗದಲ್ಲಿ ನೋಡಿ, ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬ್ರಿಟಿಷರು ಬರುವ ಮೊದಲು ವಾಲ್ಪರ ಹೇಗಿತ್ತು? ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು? ವಿಶ್ಲೇಷಿಸಿ. ಇನ್ನು ದೀರ್ಘಗದಿಯಿಂದ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ? ವಿವರಿಸಿರಿ. ಟೆಲಿಫೋನ್ ಲೈನ್ ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿರಿ. ಯಾವುದಾದ್ರೂ 4ಕ್ಕೆ ಸೂಚನೆಗಣವಾಗಿ ಉತ್ತರಿಸಿ. ಕೆಳಗಿನ 2 ಪದಗಳ ನಾನಾರ್ಥಗಳನ್ನು ಬರೆಯಿರಿ. ನೋಡಿ, ಎಲ್ಲ ನಿಮ್ಮ ವರ್ಕ್ ಬುಕ್ಕಿಂದ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕ್ರಿಯಾಪದಗಳ ಕಾಲವನ್ನು ಗುರುತಿಸಿರಿ. ವಿಭಕ್ತಿಗಳನ್ನು ಬರೆಯಿರಿ. ನುಡಿಗಟ್ಟುಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸಿ. ಅನ್ಯ ದೇಶ ಪದಗಳನ್ನು ಬರೆಯಿರಿ. ಇನ್ನು ಪ್ರಬಂಧ, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಪೀಠಿಕೆ, ಆಮೇಲೆ ವಿಷಯ ವಿವರಣೆ ಮತ್ತು ಕೊನೆಗೆ ಉಪಸಂಹಾರವನ್ನು ಮಾಡಬೇಕು. ನೀವು ಯಾವುದೇ ಒಂದು ಪ್ರಬಂಧವನ್ನು ಕೇಳಿದರೂ ಈ ರೀತಿ ಬರೀಬೇಕು. ಕಸ ವಿಂಗಡಣೆ ನಾಗರಿಕರ ಹೊಣೆ. ನೋಡಿ, ಮನೆಗೆ ಬರ್ತಿರ್ತಾರೆ, ಒಣ ಮತ್ತು ಹಸಿ ಕಸ ಬೇರೆ ಬೇರೆ ಹಾಕ್ರಿ ಅಂತ ಹೇಳ್ತಾರೆ. ಅದನ್ನು ಮುಖ್ಯವಾಗಿ ನೀವು ಬರೀಬೇಕು. ಯಾವ ರೀತಿ ಎಲ್ಲೆಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಇಲ್ಲಿ ಬರೆದಿದೆ ನೋಡಿ. ಇನ್ನು ಯಾವುದಾದ್ರೂ ಒಂದು ಕುರಿತು ಪತ್ರ ಲೇಖನ ಬರೆಯಿರಿ. ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ. ಇಲ್ಲಿ ಗೆಳತಿಗೆ ಬರೆಯುವಂಥದ್ದು ಖಾಸಗಿ ಪತ್ರ. ನೋಡಿ, ಇದು ಖಾಸಗಿ ಪತ್ರ. ಈ ಫಾರ್ಮ್ಯಾಟನ್ನು ನೆನಪಿನಲ್ಲಿಡಬೇಕು. ಯಾವುದು ಎಡಗಡೆ ಯಾವುದು ಬಲಗಡೆ ಬರಬೇಕು, ಯಾವ ರೀತಿ ವಿಷಯದ ಒಡಲಿಗಿಂತ ಈ ಒಂದು ಬರೆಯುವ ಪದ್ಧತಿಗೆ ಹೆಚ್ಚು ಇದಿರುತ್ತೆ. ವಿಷಯ ನಡುವೆ ನೀವೇನಾದರೂ ಬರ್ಕೋಬಹುದು. ವರವಿಳಾಸ, ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಇಲ್ಲ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಲೇಖನ, ಇಲ್ಲಿ ಮನವಿ ಪತ್ರ ಇರುತ್ತೆ. ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೊಂದು ಪತ್ರ ಬರೆಯಿರಿ, ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಪಡೆಯಲು. ಇಲ್ಲಿ ನೋಡಿ, ಈ ಮನವಿ ಪತ್ರದಲ್ಲಿ ಎಲ್ಲವೂ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತದೆ. ಅದನ್ನು ನೀವು ಗಮನಿಸಬೇಕು. ಇಂಗ್ಲೀಷ್ನಲ್ಲಾದರೂ ಹೀಗೆ ನಿಮ್ಮ ಅನೇಕ ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಮಾಡಿದ್ದೇವೆ. ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ.